ಗ್ಯಾರಂಟಿ ಸರ್ಕಾರದ ಬೆಂಕಿ ಸುದ್ದಿ. ಸಿಎಂ ಸ್ಥಾನಕ್ಕೆ ಮುಹೂರ್ತ ಇಟ್ಟಂತಹ ಸಿಡಿಲಿನಂತಹ ಸುದ್ದಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಸ್ಟೋರಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಒಂದು ಸ್ಫೋಟಕ ಸುದ್ದಿ. ಹಾಗಾದ್ರೆ ಡಿಕೆಶಿಗೆ ಸಿಎಂ ಪಟ್ಟ ಫಿಕ್ಸ್ ಆಗೋಯ್ತಾ? ಡಿಕೆಶಿ ಟೆಂಪಲ್ ರನ್ ಹಿಂದಿದೆಯಾ? ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಕಾನ್ಫಿಡೆನ್ಸ್. ಗ್ಯಾರಂಟಿ ಸರ್ಕಾರದ ಬೆಂಕಿ ಸುದ್ದಿ. ಇದು ಮೇಜರ್ ಪೊಲಿಟಿಕಲ್ ಸ್ಟೋರಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಸಿಎಂ ಸ್ಥಾನಕ್ಕೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗೋಯ್ತಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಲ್ಲೂ ಸಿಗದ ಮೆಗಾ ಪೊಲಿಟಿಕಲ್ ಸ್ಟೋರಿ ಇದು. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿರುವುದರ ಹಿಂದೆ ಹೈಕಮಾಂಡ್ ನಾಯಕರ ಗ್ರೀನ್ ಸಿಗ್ನಲ್ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಸಿದ್ದು ಬಣದಿಂದ ಡಿಕೆ ಆದ್ರ ಹಾಗಾದ್ರೆ ಟಾರ್ಗೆಟ್ ಡಿನ್ನರ್ ಪಾರ್ಟಿ ತಡೆದು ಕೈ ಸುಟ್ಕೊಂಡ್ರ ಡಿಕೆ ಶಿವಕುಮಾರ್. ಆಗಾಗ ಪವರ್ ಶೇರಿಂಗ್ ಮುನ್ನೆಲೆಗೆ ತರ್ತಿರೋದೇ ಡಿಕೆ ಶಿವಕುಮಾರ. ಸಿದ್ದರಾಮಯ್ಯ ಅವಧಿಗೂ ಮುನ್ನವೇ ಸ್ಥಾನವನ್ನ ಬಿಟ್ಟು ಕೊಡ್ತಾರಾ ಅಥವಾ ಡಿಕೆ ಶಿವಕುಮಾರ್ ಸ್ಥಾನವನ್ನ ಕಸಿದುಕೊಳ್ತಾರ? ಸಂಕ್ರಾಂತಿ ಬಳಿಕ ಕೈಪಾಳ್ಯದಲ್ಲಿ ಕ್ರಾಂತಿ ಸೃಷ್ಟಿಯಾಗುತ್ತಾ? 2 ವರ್ಷ ಸಿಎಂ ಆಗೋಕೆ ಯಾಕೆ ಒದ್ದಾಡ್ತೀರಾ ಅಂತ ಹೇಳಿದ್ರು ರಾಜಣ್ಣ. ಯಾಕೆ ಹೇಳಿದ್ರು ಹಂಗೆ? 5 ವರ್ಷ ಸಿದ್ದು ಅವರೇ ಸಿಎಂ ಎಂದು ಎಂಬಿ ಪಾಟೀಲ್ ನುಡಿದಿದ್ದೇಕೆ? ಸಿದ್ದು ಬಣ ಫುಲ್ ಆಕ್ಟಿವ್ ಆಗಿದೆ. ಅಷ್ಟ ದಿಕ್ಕುಗಳಿಂದಲೂ ಕೂಡ ಡಿಕೆ ಮೇಲೆ ಸಿದ್ದು ಬಣ ಕಣ್ಣಿಟ್ಕೊಂಡು ಕೂತಿದೆ. ಗ್ಯಾರಂಟಿ ಸರ್ಕಾರದಲ್ಲಿ ಈಗ ಆಂತರಿಕ ಒಳಜಗಳ ತಾರಕಕ್ಕೇರಿದೆ. ಒಂದು ಕಡೆ ಸಿದ್ದರಾಮಯ್ಯರ ಆಪ್ತ ಸಚಿವರಾಗಿರುವಂತಹ ರಾಜಣ್ಣ ಏನು ಹೇಳಿದ್ರು? ಡಿಕೆ ಶಿವಕುಮಾರ್ ಅವರೇ, ಕೆಪಿಸಿಸಿನ ನೋಡ್ಕೊಳ್ಳಿ, ನೀವು ಮುಂದಿನ ಬಾರಿ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತನ್ನಿ, 5 ವರ್ಷ ಸಿಎಂ ಸಿದ್ದರಾಮಯ್ಯರೇ ಮುಂದುವರಿಯಲಿ. ಇದು ಹೇಳಿದ್ದು ಆ ತರಹದ ಈ ತರಹದ ಸಚಿವರಲ್ಲ, ಸಿದ್ದರಾಮಯ್ಯರ ಆಪ್ತ ವಲಯದ ಆಪ್ತ ಸಚಿವರಾಗಿರುವಂತಹ ರಾಜಣ್ಣ ಹೇಳಿದ ಮಾತು. ಎಂಬಿ ಪಾಟೀಲ್ ಏನೇ ಹೇಳಿದ್ರು? ಎಂಬಿ ಪಾಟೀಲ್ ಕೂಡ ಸಿದ್ದರಾಮಯ್ಯರ ಪರವಾಗಿಯೇ ಬ್ಯಾಟ್ ಬೀಸಿದ್ರು. ಎಲ್ಲೋ ಒಂದು ಕಡೆ ತಮಿಳುನಾಡು, ಆಂಧ್ರ ಪ್ರದೇಶ ಅಂತ ಹೇಳಿ ನಾನಾ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಮೊನ್ನೆ ನ್ಯೂ ಇಯರ್ ಪಾರ್ಟಿಗಂತ ವಿದೇಶಕ್ಕೆ ಹೋದ್ರು. ಅಷ್ಟೊತ್ತಿಗದಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಕೂಡ ಕೇಳಿಸ್ತು ಅಥವಾ ಅದನ್ನು ತಿಳ್ಕೊಂಡ್ರು. ಒಂದು ಕಡೆ ಜಿ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಅಂತ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಡಿನ್ನರ್ ಪಾರ್ಟಿಯ ಹೆಸರಲ್ಲಿ ಅವರವರ ಸಮುದಾಯದ ದೊಡ್ಡ ರಾಜಕಾರಣಿಗಳನ್ನು ಮನೆಗೆ ಆಹ್ವಾನಿಸ್ತಾ ಇದ್ದಾರೆ. ಹೀಗಿದ್ದಾಗ ಈ ಡೆವಲಪ್ಮೆಂಟ್ ಬಗ್ಗೆ ನೀವು ಯಾವ ತರಹದ ಕ್ರಮ ಕೈಗೊಳ್ತೀರಿ ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಬಳಗವೇ ಮಾಹಿತಿಯನ್ನ ಕೊಟ್ಟಿರಬಹುದು. ಹಾಗಾಗಿನೇ ವಿದೇಶದ ಪ್ರವಾಸದಲ್ಲಿದ್ದ ಡಿಕೆ ಶಿವಕುಮಾರ್ ನೇರವಾಗಿ ದೆಹಲಿ ಭೇಟಿ ಮಾಡಿದ್ರು. ಯಾವಾಗ ದೆಹಲಿ ಭೇಟಿ ಮಾಡಿದ್ರು ಅದಾದ ನಂತರವೇ ಹೈಕಮಾಂಡ್ ನಾಯಕರಿಂದ ಜಿ ಪರಮೇಶ್ವರ್ ಅವರಿಗೆ ಒಂದು ಸುತ್ತೋಲೆ, ಒಂದು ಸರ್ಕ್ಯುಲರ್ ಬರುತ್ತೆ. ನೀವು ಡಿನ್ನರ್ ಪಾರ್ಟಿಯನ್ನು ರದ್ದುಗೊಳಿಸಬೇಕು ಅಥವಾ ಬೇರೆ ಬೇರೆ ಕಾರಣ ಹೇಳಿಕೊಂಡು ಮುಂದೂಡಿಕೆ ಮಾಡಬೇಕು ಅಂತ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಡಿನ್ನರ್ ಪಾರ್ಟಿ ಮಾಡಿದ್ರೂ ಕೂಡ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯರ ಆಪ್ತ ವಲಯದ ಸಚಿವರು ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ರೂ ಕೂಡ
ಕಷ್ಟ ಆಗುತ್ತೆ, ಒಂತರಹದ ಸಂಕಟ ಆಗುತ್ತೆ. ನಿನ್ನೆ ಡಿ ಕೆ ಶಿವಕುಮಾರ್ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ಪವರೂ ಇಲ್ಲ, ಯಾವ ಶೇರಿಂಗೂ ಇಲ್ಲ, 5 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹೊರತಾಗಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿಯನ್ನ ಮುಗಿಸ್ತಾರೆ ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಅವರ ನಾಲಿಗೆಯಿಂದ ಬರಲಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ದು ಪವರೂ ಇಲ್ಲ, ಶೇರಿಂಗೂ ಇಲ್ಲ, 5 ವರ್ಷ ಕಾಂಗ್ರೆಸ್ ರಾಜ್ಯದಲ್ಲಿ ಇರುತ್ತೆ. ಕಾಂಗ್ರೆಸ್ ಇರುತ್ತೆ ಅಂದಿದ್ದು, ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳಲಿಲ್ಲ. ಹಾಗಾದ್ರೆ ಅವರ ಸಿದ್ದರಾಮಯ್ಯರ ಅವಧಿಗೂ ಮುನ್ನವೇ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಹೋಗ್ತಾರಾ ಅಥವಾ ಪಡೆದುಕೊಳ್ತಾರಾ? ಜನ ಕಲ್ಯಾಣ ಸಮಾವೇಶ ಮುಂದುವರಿಯದಂತೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ರು. ಯಾವ ಪವರೂ ಇಲ್ಲ, ಯಾವ ಶೇರೂ ಇಲ್ಲ, ಕಾಂಗ್ರೆಸ್ ಇರುತ್ತೆ ಎಂದಿದ್ದೇಕೆ ಡಿ ಕೆ? ಕಾಂಗ್ರೆಸ್ ಇರುತ್ತೆ 5 ವರ್ಷ, ಆದರೆ ಸಿದ್ದುನೇ ಮುಖ್ಯಮಂತ್ರಿನಾ? ಇದು ಪ್ರಶ್ನಾರ್ಥಕ. ಸ್ವಾಮೀಜಿಗಳು ಕಾಂಗ್ರೆಸ್ ಭವಿಷ್ಯ ನುಡಿಯದಂತೆ ಡಿ ಕೆ ಮನವಿ ಮಾಡಿದ್ದೇಕೆ? ಡಿ ಕೆ ಶಿವಕುಮಾರ್ ದಾಳಕ್ಕೆ ಸಿದ್ದರಾಮಯ್ಯ ನೋ ರಿಯಾಕ್ಷನ್, ಈವರೆಗೂ ಪ್ರತಿಕ್ರಿಯಿಸಿಲ್ಲ. ಸಿದ್ದರಾಮಯ್ಯ ಬಣತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾವುದೇ ತರಹದ ನೇರವಾದ ರಿಯಾಕ್ಟ್ ಕೊಡ್ತಾ ಇಲ್ಲ. 2 ಬಣದಿಂದಲೂ ತಂತ್ರ ಪ್ರತಿತಂತ್ರ ಫುಲ್ ಆಕ್ಟಿವ್ ಆಗಿದೆ. ಸಂಕ್ರಾಂತಿಯ ಬಳಿಕ ರಾಜ್ಯ ಕೈಪಾಳ್ಯದಲ್ಲಿ ಸರ್ಜರಿ ನಡೆಯುತ್ತಾ? ಹಾಗಾದ್ರೆ ಜನ ಕಲ್ಯಾಣ ಸಮಾವೇಶ ಮುಂದುವರಿಯದಂತೆ ಡಿ ಕೆ ಪ್ಲಾನ್ ಮಾಡಿದ್ರ? ಇಲ್ಲಿ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೆಯಿತು. ಮೊದಲು ಪ್ರಾರಂಭದಲ್ಲಿ ಸಿದ್ದರಾಮೋತ್ಸವ ಎನ್ನುವ ಹೆಸರು ಕ್ಷಣಾರ್ಧದಲ್ಲೇ ಮರೆಯಾಯಿತು. ಅದಕ್ಕೆ ಜನ ಕಲ್ಯಾಣ ಅಂತ ಹೆಸರಿಡಲಾಯಿತು. ಅದಕ್ಕೆ ಪ್ರಮುಖ ಕಾರಣ ಡಿ ಕೆ ಅಂತಲೇ ಹೇಳ್ತಾರೆ. ಅದೇನೇ ಇದ್ರೂ ಕೂಡ ಅದು ಹಾಸನ ಮಾತ್ರವಲ್ಲ, ರಾಜ್ಯದ 5 ಕಡೆಗಳಲ್ಲಿ 5 ದೊಡ್ಡ ನಗರದಲ್ಲಿ ಆ ಜನ ಕಲ್ಯಾಣ ಸಮಾವೇಶ ಮಾಡ್ತೀನಿ ಅಂದರು. ಅದಾದ ನಂತರ ಆ ವಿಚಾರವೇ ಇಲ್ಲ. ಹಾಗಾದರೆ ಪರೋಕ್ಷವಾಗಿ ಈ ಜನ ಕಲ್ಯಾಣ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಸಿದ್ದರಾಮಯ್ಯನವರೇ ಹೈಲೈಟ್ ಆಗ್ತಾರೆ. ಸಿದ್ದರಾಮಯ್ಯರನ್ನು ವೈಭವೀಕರಿಸಲಾಗುತ್ತೆ. ಸಿದ್ದರಾಮಯ್ಯರ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಬಣ್ಣದಿಂದ ವ್ಯಾಖ್ಯಾನಕ್ಕೊಳಗಾದಾಗ ಸಿದ್ದರಾಮಯ್ಯನವರೇ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಾರೆ. ಆಗ ಡಿ ಸಿ ಎಂ ಹೆಸರೇನು ಬರೋದಿಲ್ವಲ್ಲ? ಡಿ ಸಿ ಎಂ ಏನು ಅಲ್ಲಿ ಪ್ರಚಾರಕ್ಕೆ ಅಥವಾ ಪ್ರಚಾರ ಗಿಟ್ಟಿಸಿಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ವಲ್ಲ? ಹಾಗಾಗಿ ಜನ ಕಲ್ಯಾಣ ಕಾರ್ಯಕ್ರಮ ಮುಂದುವರೆದ್ರೆ ಮತ್ತೆ ಸಿ ಎಂ ಸಿದ್ದರಾಮಯ್ಯರ ವರ್ಚಸ್ಸು ಡೆವಲಪ್ ಆಗುತ್ತೆ ಎನ್ನುವಂತಹದ್ದು ಡಿ ಸಿ ಎಂಗೆ ತಿಳಿದಲೇ ಇರತಕ್ಕಂತಹ ರಹಸ್ಯ ಏನಲ್ಲ. ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಜನ ಕಲ್ಯಾಣ ಕಾರ್ಯಕ್ರಮ ಮುಂದುವರಿಯದಂತೆ ಏನಾದರೂ ತಂತ್ರ ರೂಪಿಸಿದ್ದಾರ? ಪ್ರಶ್ನಾರ್ಥಕ ಚಿಹ್ನೆ. ನಾವು ಇಂಥವರೇ ಹೀಗೆ ಮಾಡಿದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಡಿ ಕೆ ಶಿಗೆ ಸಿ ಎಂ ಪಟ್ಟ ಫಿಕ್ಸಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಬಣ ಜೊತೆಗೆ ಸಿದ್ದರಾಮಯ್ಯರ ಬಣ ಪರಸ್ಪರ ಆಕ್ಟಿವ್ ಆಗಿ ತಂತ್ರ ಪ್ರತಿತಂತ್ರಗಳನ್ನು ಹೂಡೋದ್ರಲ್ಲಿ ಇಬ್ಬರೂ ಕೂಡ ಸಕ್ರಿಯರಾಗಿದ್ದಾರೆ. ಇನ್ನು ಗ್ಯಾರಂಟಿ ಸರ್ಕಾರದಲ್ಲಿ ಶುರುವಾಯಿತು ಪವರ್ ಶೇರಿಂಗ್ ಫೈಟ್. ಅಧಿಕಾರ ಹಂಚಿಕೆಯ ಬಿಗ್ ಫೈಟ್ ಶುರುವಾಗಿದೆ. ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಗಾಳ ಹಾಕಿದ್ದಾರೆ. ಆ ಗಾಳಕ್ಕೆ ಓತಪ್ರೋತ ಟೆಂಪಲ್ ವಿಸಿಟ್ ಹಿಂದಿದೆ ಸ್ಥಾನದಾಸೆ. ಹೈಕಮಾಂಡ್ ನಾಯಕರ ತಲೆಗೆ ಹುಳ ಬಿಟ್ಟ ಡಿ ಕೆ ನಡೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆ ಇದೆಯಲ್ಲ, ಒಂದರ್ಥದ ಅದೊಂಥರ ಬೇರೆಯವರಿಗೆ ಟೆನ್ಷನ್ ಕೊಡುವಂತಹದ್ದೇ. ಕಾರಣ JDSನಲ್ಲಿ ಅಳಿದುಳಿದಿರುವ 18 ಶಾಸಕರ ಪೈಕಿ 13 ಶಾಸಕರನ್ನ ಆಪರೇಷನ್ ಹಸ್ತ ಮಾಡ್ತೀವಿ ಅಂತ ಹೇಳಿ ಒಂದು ಸುದ್ದಿ ಹರಿದಾಡುತ್ತೆ. ದಳಪತಿಗಳಿಗೆ ಕೂತು ಜಾಗದಿಂದಲೇ ಟೆನ್ಷನ್ ಶುರುವಾಗಿ ರಮೇಶ್ ಜಾರಕಿಹೊಳಿಯನ್ನ ಹುಡುಕಿಕೊಂಡು ಹೋಗುವಂತೆ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್. ಖಚಿತವಾಗಲ್ಲ, ರಾಜಕೀಯ ಗೊತ್ತವರು ಡಿ ಕೆ ಶಿವಕುಮಾರೇ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಈಗ ಪವರ್ ಶೇರಿಂಗ್ ಈ ಚರ್ಚೆ ಮುನ್ನೆಲೆಗೆ ಬರೋದಕ್ಕೂ ಕಾರಣ ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಸಿದ್ದು ಬಣದಿಂದ ಟಾರ್ಗೆಟ್ ಆದ್ರ ಡಿ ಕೆ ಶಿವಕುಮಾರ್ ಎನ್ನುವಂತಹದ್ದು. ಇನ್ನು ಗ್ಯಾರಂಟಿ ಸರ್ಕಾರದಲ್ಲಿ ಶುರುವಾಯಿತು ಮತ್ತೆ ಪವರ್ ಶೇರಿಂಗ್ ಫೈಟ್. ಸಿಎಂ ಕುರ್ಚಿಯ ಮೇಲೆ ಡಿಸಿಎಂ ಗಾಳ ಹಾಕಿದ್ದಾರೆ. ಓತಪ್ರೋತ ಟೆಂಪಲ್ ವಿಸಿಟ್ ಹಿಂದಿದೆ ಸ್ಥಾನದ ಆಸೆ.
ಕೈ ಹೈಕಮಾಂಡ್ ನಾಯಕರ ತಲೆಗೆ ಹುಳ ಬಿಟ್ಟ ಡಿಕೆ ನಡೆ. ಸಿದ್ದು ಬಣಕ್ಕೆ ಶುರುವಾಯಿತು ಆತಂಕ. ಸಿದ್ದು ಬಣಕ್ಕೆ ಗೊಂದಲವಾದ ಡಿಕೆ ರಾಜಕೀಯ ಲೆಕ್ಕಾಚಾರ. ಜೆಡಿಎಸ್ ಇನ್ನು ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಬೆಂಗಳೂರಿಗೆ ಬಂದಿದ್ದೆ ರಾಜಕಾರಣ ಮಾಡೋದಕ್ಕೆ ಅಂತ. ಆ ಮಾತಿನ ಹಿಂದೆ ಅವರ ಕಣ್ಣುಗಳಲ್ಲಿದ್ದ ಉನ್ಮಾದ ಮತ್ತು ಅವರ ಮಾತಿನ ತೀವ್ರತೆ ಮತ್ತು ಅವರ ಮಾತಿನ ಪ್ರಖರತೆ ಇತ್ತಲ್ಲ, ರಾಜಕೀಯ ಗೊತ್ತಿದ್ದವರಿಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆಯ ಬಗ್ಗೆ ಸಂಶಯಗಳು ಹುಟ್ಟುತ್ತೆ. ಡಿ ಕೆ ಶಿವಕುಮಾರ್ ಆಗಾಗ ಟೆಂಪಲ್ ರನ್ನು, ಡಿ ಕೆ ಶಿವಕುಮಾರ್ ಆಗಾಗಿನ ದೆಹಲಿ ಭೇಟಿ, ಡಿ ಕೆ ಶಿವಕುಮಾರ್ ಅವರ ಒಂದೊಂದು ಹೇಳಿಕೆ. ಈ ಹಿಂದೆ ಶಕ್ತಿ ಯೋಜನೆ ಬಗ್ಗೆ ಮಾತನಾಡಿದ್ರು. ಶಕ್ತಿ ಯೋಜನೆಯ ನೆಗೆಟಿವ್ ನನಗೆ ಮಹಿಳೆಯರೇ ಹೇಳ್ತಾ ಇದ್ದಾರೆ, ಶಕ್ತಿ ಯೋಜನೆ ಬಸ್ಸಿಗೆ ಟಿಕೆಟನ್ನು ಖರೀದಿಸುವಂತಹ ಅರ್ಹತೆ ಕಳ್ಕೊಂಡವರಲ್ಲ ನಾವು, ನಮಗೆ ಎಲ್ಲ ತರಹದ ಸಾಮರ್ಥ್ಯಗಳಿದೆ, ಹಾಗಾಗಿ ಮಹಿಳೆಯರೇ ನನಗೆ ಇಮೇಲ್ ಮಾಡ್ತಾ ಇದ್ದಾರೆ, ಶಕ್ತಿ ಯೋಜನೆಯನ್ನು ನಿಲ್ಲಿಸುವಂತಹ ಯೋಚನೆ ನಮ್ದಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದರು. ಯಾಕೆ ಹೇಳಿದ್ರು ಆ ಥರ? ಕಾಂಗ್ರೆಸ್ಸಿನ ಇಮೇಜನ್ನು ಡ್ಯಾಮೇಜ್ ಮಾಡುವಂಥ ಒಂದು ಹೇಳಿಕೆ ಅದು. ಸಿದ್ದರಾಮಯ್ಯರ ವೈಯಕ್ತಿಕ ವರ್ಚಸ್ಸನ್ನು ಕುಗ್ಗಿಸುವಂತಹ ಹೇಳಿಕೆ. ಆ ಹೇಳಿಕೆಯ ಮುಖಾಂತರ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸೇ ಡೌನ್ ಆಯಿತು. ಕಾಂಗ್ರೆಸ್ಸಿನ ಇಮೇಜ್ಗೆ ಯಾವ ಕಳಂಕವೂ ಬರಲಿಲ್ಲ. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಈ ತರಹದ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂತಹ ಕಿವಿ ಹಿಂಡುವಂತಹ ಕೆಲಸ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ.